ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಮಹಾಜ್ಯೋತಿರ್ಮಂಡಲಗಳನ್ನು ಸೃಷ್ಟಿಸಿದ್ದಾನೆ. ಆತನ ಕೃಪೆಯು ಶಾಶ್ವತವಾದದ್ದು. ಶನಿವಾರ 25 ಮೇ 2024 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 112ನೇ ಕೀರ್ತನೆಯ 8ನೇ ವಚನ. ದುಷ್ಟರಿಗಾಗುವ ಶಿಕ್ಷೆಯನ್ನು ಕಣ್ಣಾರೆ ಕಾಣುವೆನೆಂಬ ಭರವಸವಿಡುವುದರಿಂದ ಅವನ ಮನಸ್ಸು ದೃಢವಾಗಿದೆ, ಹೆದರುವುದಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ, ದೇವರಲ್ಲಿ ಭರವಸವಿಟ್ಟಿರುವಂಥ ಪ್ರತಿಯೊಬ್ಬನೂ ಯಾವ ರೀತಿಯಲ್ಲಿಯೂ ದುಷ್ಟರಿಗೆ ಹೆದರುವಂಥ ಕಾರಣವೇ ಬೇಡ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಧೈರ್ಯವಾಗಿ ಯಾವುದಕ್ಕೂ ಹೆದರದೆ ಇರುವುದು. ಕರ್ತನಲ್ಲಿ ಪ್ರಿಯರೇ, ಕೀರ್ತನಗಾರನು ಈ ಒಂದು ಕೀರ್ತನೆಯಲ್ಲಿ ಯಾವನು ದೇವರಲ್ಲಿ ಭರವಸೆ ಇಟ್ಟಿದ್ದಾನೋ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದಾನೋ, ಆತನ ಜ್ಞಾನದಲ್ಲಿ ಅತ್ಯಾನಂದ ಪಡುವನೋ ಅವನು ಧನ್ಯನು ಎಂಬುದಾಗಿ ಹೇಳುತ್ತಾ, ಈ ರೀತಿಯಾಗಿ ದೇವರಲ್ಲಿ ಭರವಸೆ ಇಡುವಂಥವನು ಯಾವ ಸ್ಥಿತಿಯಲ್ಲೂ ಕೂಡ ಕದಲುವುದಿಲ್ಲ, ಯಾವ ಸ್ಥಿತಿಯಲ್ಲೂ ಕುಂದುವ ಅಗತ್ಯ ಇಲ್ಲ. ಯಾಕಂದರೆ ದೇವರಲ್ಲಿ ಭರವಸೆ ಇಟ್ಟಿದ್ದಾನೆಂಬುದಾಗಿ ಈ ಕೀರ್ತನೆಯನ್ನು ಅದ್ಭುತವಾಗಿ ರಚಿಸಿರುವಂಥವನಾಗಿದ್ದಾನೆ. ಅದರಲ್ಲೂ ಈ ಒಂದು ವಚನದಲ್ಲಿ ದುಷ್ಟರು ಅವನ ವಿರುದ್ಧವಾಗಿ ನಿಂತಿರುವಾಗ ಯಾವುದಕ್ಕೂ ಹೆದರದೆ ದೃಢವಾಗಿರುವನು. ಅಂದರೆ ಪರಿಸ್ಥಿತಿಗಳು ವ್ಯತಿರಿಕ್ತವಾಗಿದ್ದರೂ, ಪರಿಸ್ಥಿತಿಗಳು ಭಯಂಕರವಾಗಿ ತನ್ನನ್ನು ಎದುರಿಸುವಂತಿದ್ದರೂ, ತನ್ನ ವಿರೋಧಿಗಳು ಬಹಳ ಶಕ್ತಿಯುಳ್ಳವರಾಗಿದ್ದರೂ ದೇವರಲ್ಲಿ ಭರವಸೆವಿಟ್ಟಿರುವಂಥವನು ದೃಢವಾಗಿರುವನು, ಕದಲುವುದಿಲ್ಲ. ಯಾಕಂದರೆ ದೇವರಲ್ಲಿ ಭರವಸೆವಿಟ್ಟಿರುವಂಥವನಿಗೆ ದೇವರು ಖಂಡಿತವಾಗಿಯೂ ಈ ಎಲ್ಲಾ ಶಕ್ತಿಗಿಂತಲೂ ಮಿಗಿಲಾದಂಥ ಶಕ್ತಿಯುಳ್ಳವನು. ದೇವರ ಮುಂದೆ ಯಾವ ಶಕ್ತಿಯೂ ಕೂಡ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ತನ್ನ ಮಕ್ಕಳನ್ನು ಖಂಡಿತವಾಗಿ ಕೈಬಿಡುವುದಿಲ್ಲ. ಈ ರೀತಿಯಾದಂಥ ಭರವಸೆಯ ಮಾತು, ಭರವಸೆ, ನಿರೀಕ್ಷೆ ಇರುವುದರಿಂದ ದೇವರು ಸರ್ವಶಕ್ತನು, ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ ಎಂಬಂಥ ಈ ಒಂದು ಮಾತುಗಳು, ವಿಚಾರಗಳು ತಿಳಿದಂಥವನಾದಂಥವನು, ದೇವರಲ್ಲಿ ಭರವಸೆ ಇಟ್ಟಂಥವನು ಎಂದಿಗೂ ಕದಲುವುದಿಲ್ಲ. ಖಂಡಿತವಾಗಿ ತನಗೆ ವಿರೋಧಿಸಿದಂಥವರು ಸೋಲುತ್ತಾರೆ. ದೇವರು ತಾನೇ ಜಯವನ್ನು ಕೊಡುತ್ತಾನೆ ಎಂಬ ನಂಬಿಕೆಯಲ್ಲಿ ಮುಂದೆ ಸಾಗುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವುಗಳು ದೇವರಲ್ಲಿ ಭರವಸೆ ಇಡುವಾಗ ಭಯ ಬೇಡ, ಅಂಜುವಂತ ಕಾರಣ ಬೇಡ. ನಮ್ಮ ವಿರುದ್ಧವಾಗಿ ಎಂತೆಂಥ ಶಕ್ತಿಗಳು ನಿಂತರೂ ಕೂಡ ನಮ್ಮಲ್ಲಿ ಭರವಸೆ ಒಂದೇ, ನಮ್ಮ ದೇವರು ಸರ್ವಶಕ್ತನು, ನಮ್ಮ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮ ದೇವರು ನಮಗೋಸ್ಕರವಾಗಿ ಯುದ್ಧ ಮಾಡುತ್ತಾನೆ, ನಮ್ಮ ದೇವರು ನಮಗಿದ್ದಾನೆ ಎಂಬಂತ ನಂಬಿಕೆ. ಕರ್ತನೆ, ನೀನು ನಮ್ಮಲ್ಲಿ ನಂಬಿಕೆಯನ್ನು ಹೆಚ್ಚಿಸು, ದೃಢಪಡಿಸು, ಬಲಪಡಿಸು. ನೀನು ಸರ್ವಶಕ್ತನು. ನಿನಗೆ ನಿತ್ಯವೂ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.